ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಶಿಶೇಖರ್ಸ್ ಚಾನಲ್. ಸೊ ನಮಸ್ತೆ ಎಲ್ರಿಗೂ. ಈ ವ್ಲಾಗ್ನ ನಾನು ಮನೆಯ ಸಂಸಾರದ ಸಂಪೂರ್ಣ ಜವಾಬ್ದಾರಿ ಹೊತ್ತು ಇಡೀ ಕುಟುಂಬದ ಸಂತೋಷ ಆರೋಗ್ಯಕ್ಕೋಸ್ಕರ ಶ್ರಮ ಪಡ್ತಾ ಇರುವಂತ ಎಲ್ಲ ನನ್ನ ಗೆಳತಿಯರಿಗೆ ಅಂದ್ರೆ ಸಮಸ್ತ ಗೃಹಿಣಿಯರಿಗೆ ಅರ್ಪಿಸ್ತಾ ಇದ್ದೀನಿ. ನೀವೆಲ್ಲ ನಿಜಕ್ಕೂ ಒಂದು ಶಕ್ತಿ ಇದ್ದ ಹಾಗೆ. ಯಾಕಂದ್ರೆ ಮನೆಯ ಎಲ್ಲರ ಸಂತೋಷನೇ ನನ್ನ ಸಂತೋಷ ಅಂತ ನಿಮ್ಮ ಜೀವನನ ಮುಡಿಪಾಗಿಡ್ತೀರಾ. ಆದ್ರೆ ಅದರ ಜೊತೆಗೆ ನಿಮ್ಮ ಸ್ವ ಕಾಳಜಿಯನ್ನ ಮರ್ತು ಬಿಡ್ತೀರಾ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನೀವು ಚೆನ್ನಾಗಿದ್ರೆ ಅಲ್ವಾ ಮನೆಯಲ್ಲಿ ಎಲ್ಲರನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗತ್ತೆ. ಸೊ ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರೆ, ನಾವು ಒಂದು ಸಸಿನ ಬೆಳೆಸೋಕೆ ಸಮಯಕ್ಕೆ ಸರಿಯಾಗಿ ನೀರು ಹಾಕ್ತೀವಿ, ಅದಕ್ಕೆ ಅಗತ್ಯ ಇರುವಂತ ರವಿಯ ಕಿರಣಗಳ ಸ್ಪರ್ಶ ಸಿಗೋ ಹಾಗೆ ಮಾಡ್ತೀವಿ, ಸಂಪೂರ್ಣ ಆರೈಕೆ ಮಾಡ್ತಾ ಅದು ಒಳ್ಳೆ ಫಲ ಕೊಡೋ ಹಾಗೆ ನೋಡ್ಕೊಳ್ತೀವಿ ಅಲ್ವಾ. ಸೊ ಹಾಗೆ ನಮ್ ದೇಹ ಕೂಡ ನಾವು ಬೇರೆ ಎಲ್ಲ ಕೆಲಸನೂ ಮಾಡ್ತೀವಿ ನಿಜ, ಆದ್ರೆ ಅದರ ನಡುವೆ ನಮ್ಮನ್ನ ನಾವು ಮರಿಬಾರ್ದು. ಸೊ ನಮ್ಮ ದೇಹದ ಆರೋಗ್ಯದ ಕಾಳಜಿ ನಮ್ಗೆ ತುಂಬಾ ಅವಶ್ಯ ಇದೆ. ಹಾಗಾಗಿ ಎಲ್ಲ ಹೆಣ್ಮಕ್ಳಿಗೂ ಇದೊಂದು ಮನವಿ ಮಾಡ್ಕೊಳ್ತಾ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ನಿಮ್ಮ ಆರೋಗ್ಯದ ಕಾಳಜಿಗೂ ಕೂಡ ಗಮನ ಕೊಡಿ. ಏನಂತ ಅಂದ್ರೆ ಒಂದು ಸ್ವಲ್ಪ ಸಮಯನ ನಿಮಗೋಸ್ಕರ ತೆಗೆದಿಡಿ. ವ್ಯಾಯಾಮ ಕೊಡೋದು, ದೇಹಕ್ಕೋಸ್ಕರ ವ್ಯಾಯಾಮ ಬೇಕಾಗುತ್ತೆ. ಸೊ ಆ ವ್ಯಾಯಾಮ, ಅದರ ಜೊತೆಗೆ ಆರೋಗ್ಯಕರ ಆಹಾರವನ್ನ ತೆಗೆದುಕೊಳ್ಳೋದು ತುಂಬಾ ಮುಖ್ಯ. ಮನಸ್ಸು ಚೆನ್ನಾಗಿದ್ರೆ ದೇಹ ಚೆನ್ನಾಗಿರುತ್ತೆ, ದೇಹ ಚೆನ್ನಾಗಿದ್ರೆ ಮನಸ್ಸು ಚೆನ್ನಾಗಿರುತ್ತೆ. ಸೊ ಇದೆರಡನ್ನ ಬ್ಯಾಲೆನ್ಸ್ ಮಾಡ್ಕೊಳ್ತಾ ನಮ್ಮ ಆರೋಗ್ಯನ ನಾವು ನೋಡ್ಕೊಂಡ್ರೇನೆ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮಾದರಿಯಾಗಿ ಅವರನ್ನು ಒಂದು ಒಳ್ಳೆ ದಾರಿನಲ್ಲಿ ಅಂದ್ರೆ ಒಳ್ಳೆ ಆರೋಗ್ಯಕರ ಸಂಸಾರದತ್ತ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದು. ಸೊ ಇಷ್ಟ ಹೇಳ್ತಾ ನನ್ನ ಈ ಒಂದು ಸುಂದರ ಸಂಜೆಯನ್ನ ಕಳೆಯೋದಕ್ಕೆ ಹೇಗೆ ಕಳೆದೆ ಅನ್ನೋದನ್ನ ಇದರಲ್ಲಿ ತೋರಿಸಿದೀನಿ. ಸೊ ನಾನು ಪ್ರತಿದಿನ ಎಕ್ಸಸೈಸ್ ಏನೇ ಮಾಡಿದ್ರು, ಯೋಗ ಮಾಡಿದ್ರು ಕೂಡ ಒಂದು ವಾಕ್ ಹೋಗೋದನ್ನ ಮಾತ್ರ ಮಿಸ್ ಮಾಡಲ್ಲ. ಸೊ ಈ ಪುಟ್ಟ ವಾಕ್ ಜೊತೆಗೆ ನಿಮ್ಗೆ ಈ ಒಂದು ಮೆಸೇಜ್ನ ಕೊಡಬೇಕು ಅಂತ ಅನಿಸ್ತು. ಹಾಗಾಗಿ ಈ ವಿಡಿಯೋ ಮೂಲಕ ಒಂದು ಪುಟ್ಟ ಸಂದೇಶನ ಕೊಟ್ಟಿದ್ದೀನಿ. ಯಾರಿಗೆಲ್ಲ ಇದು ಸರಿ ಅನ್ನಿಸ್ತೋ ಅವರು ಫಾಲೋ ಮಾಡಿ, ಯಾರಿಗೆ ಇದು ಇಲ್ಲ, ಸರಿ ಇಲ್ಲ, ಇದು ಆಗಲ್ಲ ಅಂತ ಅನಿಸ್ತೋ ನಿಮ್ಮ ಅನಿಸಿಕೆ ಏನೇ ಇರಬಹುದು ಅದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಶುಭ ಸಂಜೆ, ಎಲ್ಲರಿಗೂ ಶುಭವಾಗ್ಲಿ. ಒಳ್ಳೆಯ ದಿನದತ್ತ ನಿಮ್ಮ ಪಯಣ ಸಾಗಲಿ. ಸೊ ಈ ಸಂಜೆಯ ಒಂದು ಸಂದೇಶ ನನ್ನ ಕಡೆಯಿಂದ ನಿಮಗಾಗಿ. ನಮ್ಮ ಚಾನೆಲ್ನ ನೋಡ್ತಾ ಇರೋರು ಅಂದ್ರೆ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರು ಪ್ಲೀಸ್ ವಿಡಿಯೋಸ್ನ ಆದಷ್ಟು ಶೇರ್ ಮಾಡಿ. ನಮ್ಮ ವಿಡಿಯೋಸ್ನ ನೀವು ಎಷ್ಟು ಶೇರ್ ಮಾಡ್ತೀವೋ ಅಷ್ಟು ನಮಗೆ ಅದು ಹೆಲ್ಪ್ ಆಗುತ್ತೆ. ಸೊ ಶೇರ್ ಮಾಡಿ, ಕಮೆಂಟ್ಸ್ನ ನಮಗೆ ಕಳಿಸ್ಕೊಡಿ, ಹಾಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ವಾಕ್ ಹೋಗ್ಬೇಕು ಅಂದ್ರೆ ನೀವು ಒಂದು ಟೈಮ್ ಸಪ್ರೇಟ್ ಇಟ್ಟು ಅದಕ್ಕೆ ಅಂತ ಒಂದು ಪ್ಲೇಸ್ ಚೂಸ್ ಮಾಡಿ ವಾಕ್ ಮಾಡ್ಲೇಬೇಕು ಅಂತಾನು ನೀವು ಅನ್ಕೋಬೇಡಿ. ಹೇಗಾದ್ರೂ ಅಟ್ಲೀಸ್ಟ್ 2 ಕಿಲೋಮೀಟರ್ ಅಷ್ಟು ವಾಕ್ ಮಾಡೋದಕ್ಕೆ ಟ್ರೈ ಮಾಡಿ. ಈಗ ನಾನೇನ್ ಮಾಡ್ತೀನಿ, ನನಗೆ ಟೈಮ್ ಸಿಕ್ಕಿ ನನ್ಗೆ ಬರೋದಕ್ಕೆ ಆದಾಗ ಏನ್ ಮಾಡ್ತೀನಿ, ಈ ರೀತಿ ನನ್ನ ಟೆರೆಸ್ ಮೇಲೋ ಅಥವಾ ಕೆಳಗೆ ಬೇಸ್ಮೆಂಟ್ ಅಲ್ಲೋ ವಾಕ್ ಮಾಡ್ಕೊಂತೀನಿ. ಅದೆರಡೂ ನನಗೆ ಆಗದೆ ಇರುವಂತ ದಿನಗಳಲ್ಲಿ ನಾನು ನನ್ನ ವಾಕ್ನ ಎಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿರ್ತೀನಿ ಅಂತ ಅಂದ್ರೆ, ನನ್ನ ಮಕ್ಕಳನ್ನ ಸ್ಕೂಲಿಂದ ಮನೆಗೆ ಕರ್ಕೊಂಡು ಬರೋ ಅಂತ ಟೈಮ್ನಲ್ಲಿ ಕವರ್ ಮಾಡ್ಕೊಂಡಿರ್ತೀನಿ. ಸೊ ಹೀಗೆ ನಿಮ್ಮ ದಿನನ ನೀವೇ ಪ್ಲಾನ್ ಮಾಡ್ಕೋಬೇಕು. ನಿಮ್ಮ ಆರೋಗ್ಯ ತುಂಬಾ ಮುಖ್ಯ, ಆದ್ರಿಂದ ನಾವು ಮೊದಲು ಪ್ರಾಮುಖ್ಯತೆನ ಅದಕ್ಕೆ ಕೊಡಬೇಕು. ಹಾಗಾಗಿ ಇದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾ ಬರೆದ ಮತ್ತೊಂದು ಕವನ ಇಲ್ಲಿದೆ, ದಯವಿಟ್ಟು ಓದಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಈ ಸುಂದರ ಕವನದ ಮೂಲಕ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲರಿಗೂ.